सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोस्तुते। ॐ ह्रीं दुं दुर्गायै नमः। ॐ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಜನವರಿ 2026ರ ಮೊದಲ ತಿಂಗಳು ಕ್ಯಾಲೆಂಡರ್ನ ಬದಲಾವಣೆಯ ಪ್ರಕಾರ ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ ಎಲ್ಲರೂ ಕೂಡ. ಹಾಗಾಗಿ ಎಲ್ಲರಿಗೂ ಕೂಡ 2026ರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ಹೊಸ ವರ್ಷ ಅಂದ್ರೆ ಕ್ಯಾಲೆಂಡರ್ ಬದಲಾವಣೆಯ ಹೊಸ ವರ್ಷ. ನಮಗೆ ನಮ್ಮ ಒಂದು ಹಿಂದೂ ಸಂಪ್ರದಾಯದ ಪ್ರಕಾರ ಯುಗಾದಿಗೆ ಹೊಸ ವರ್ಷ ಆಗಿರುತ್ತೆ. ಆದ್ರೆ ಕ್ಯಾಲೆಂಡರ್ ನಲ್ಲಿ ಬದಲಾವಣೆ ಆಗುತ್ತಲ್ವಾ, ನಮ್ಮ ಬದುಕಿನಲ್ಲೂ ಕೂಡ ಕೆಲವೊಂದು ಬದಲಾವಣೆಗಳಾಗ್ಲಿ ಅಂತ ಹೇಳಿ ಇದು ಕೂಡ ಒಂದು ಹೊಸ ವರ್ಷ ಅಂತಾನೆ ನಾವು ಕನ್ಸಿಡರ್ ಮಾಡೋದಾದ್ರೆ, ಈ ಒಂದು ಜನವರಿ ಮೊದಲನೇ ತಿಂಗಳು ಹೇಗಿದೆ, ಯಾವ್ಯಾವ ರಾಶಿಯವರಿಗೆ ಯಾವ್ಯಾವ ತರ ಒಂದು ಫಲಗಳನ್ನ ಕೊಡ್ತಾ ಇದ್ದಾರೆ ಗ್ರಹಗಳು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಬಹಳ ಮುಖ್ಯವಾದಂತಹ ಒಂದು ಮಾಹಿತಿ, ಈ 2026ರ ಜನವರಿ ತಿಂಗಳಿನಿಂದ ಆನ್ಲೈನ್ ಜ್ಯೋತಿಷ್ಯ ತರಗತಿ ಪ್ರಾರಂಭ ಆಗ್ತಾ ಇದೆ. ಯಾರಿಗೆ ಜ್ಯೋತಿಷ್ಯವನ್ನ ಕಲಿಬೇಕು ಅನ್ನುವಂತಹ ಆಸಕ್ತಿ ಇರುತ್ತೆ ಅವರು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಜ್ಯೋತಿಷ್ಯ ತರಗತಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನ ನಾನು ಕೊಡ್ತೀನಿ. ಹಾಗೆ ಈ ಜನವರಿ ತಿಂಗಳ ವಿಶೇಷ ಏನಪ್ಪಾ ಅಂತಂದ್ರೆ, 4 ಗ್ರಹಗಳು ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ ಈ ಜನವರಿ ತಿಂಗಳಲ್ಲಿ. ಸಹಜವಾಗಿ ಪ್ರತಿ ತಿಂಗಳು ಕೆಲವೊಂದು ಗ್ರಹಗಳು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗೋದು ಸಹಜನೇ. ಆದ್ರೆ ಈ ಜನವರಿ ತಿಂಗಳಲ್ಲಿ 4 ಗ್ರಹಗಳು ಒಂದೇ ಟೈಮ್ ಅಲ್ಲಿ ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಹೋಗ್ತಾ ಇದ್ದಾರೆ. ನೋಡಿ, ಜನವರಿ 13ನೇ ತಾರೀಕಿಗೆ ಶುಕ್ರ ಗ್ರಹ ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾರೆ. 14ನೇ ತಾರೀಕಿಗೆ ರವಿ ಗ್ರಹ ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾರೆ. ಹಾಗೆ 16ನೇ ತಾರೀಕಿಗೆ ಬುಧ ಗ್ರಹ ಧನಸ್ಸು ರಾಶಿಯಿಂದ ಕುಜಗ್ರಹ ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡಿದ್ರೆ, 17ನೇ ತಾರೀಕಿಗೆ ಬುಧ ಗ್ರಹ ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾರೆ. ಅಂದ್ರೆ 4 ಗ್ರಹಗಳು ಹೆಚ್ಚು ಕಡಿಮೆ ಒಂದೇ ಸಮಯದಲ್ಲಿ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋದಾಗ, ಅದು ಮಕರ ರಾಶಿಯವರ ಮೇಲೆ ಅಂತಲ್ಲ, ಇತರ ಎಲ್ಲಾ ರಾಶಿಗಳ ಮೇಲೂ ಕೂಡ ಒಂದು ಬೇರೆ ತರದ ಪ್ರಭಾವವನ್ನೇ ಉಂಟು ಮಾಡುತ್ತೆ. ಯಾಕಂದ್ರೆ ಹೋಗ್ತಾ ಇರುವಂತ ಎಲ್ಲಾ ಗ್ರಹಗಳು ಮಿತ್ರರೇ ಅಲ್ಲ, ಅವರಲ್ಲಿ ಶತ್ರುಗಳು ಇರುತ್ತಾರೆ. ಶತ್ರುತ್ವ ಇರುವಂತ ಗ್ರಹಗಳು ಒಂದೇ ಮನೆಯಲ್ಲಿ ಇದ್ದಾಗ ಅದನ್ನ ಗ್ರಹ ಯುದ್ಧ ಅಂತ ಕೂಡ ಕರಿತೀವಿ. ನೋಡೋಣ ಈ ಒಂದು ವಿಶೇಷ ಬದಲಾವಣೆ ಯಾವ ಯಾವ ರಾಶಿಯವರಿಗೆ ಶುಭ, ಯಾವ ಯಾವ ರಾಶಿಯವರಿಗೆ ಅಶುಭ ಫಲ ಅಂತ ತಿಳ್ಕೊಳ್ಳೋಣ. ಹಾಗಿದ್ರೆ ಈ 2026ರ ಜನವರಿ ತಿಂಗಳ ಒಂದು ಮಾಸ ಭವಿಷ್ಯ 12 ರಾಶಿಗಳಿಗೆ ಯಾವ ತರ ಇದೆ ಅನ್ನೋದನ್ನ ನೋಡೋಣ. ಹಾಗೆ ನಮ್ಮ ವಿಡಿಯೋ, ನಮ್ಮ ಚಾನೆಲ್ ನಲ್ಲಿ ಬರ್ತಕ್ಕಂತಹ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನಷ್ಟು ಜನಕ್ಕೆ ಈ ಒಂದು ಮಾಹಿತಿ ತಲುಪಲಿ ನಿಮ್ಗೆ ಇಷ್ಟ ಆದ್ರೆ ಮಾತ್ರ. ಹಾಗೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತ ಯಾವುದೇ ಪ್ರಶ್ನೆಗಳಿದ್ರು ಕೂಡ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ, ನಾನು ಉತ್ತರವನ್ನ ನೀಡುವ ಪ್ರಯತ್ನವನ್ನ ಮಾಡ್ತೀನಿ. ಹಾಗಿದ್ರೆ ಈ ಒಂದು 2026ರ ಜನವರಿ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನೋದನ್ನ ಈಗ ನೋಡೋಣ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಬುಧ ಗ್ರಹ ಜನವರಿ ತಿಂಗಳಲ್ಲಿ ಸಪ್ತಮ ಭಾವದಲ್ಲಿ ಸ್ಥಿತನಾಗಿರ್ತಾನೆ. ಸಪ್ತಮ ಭಾವ ಅನ್ನೋದು ನೇರವಾಗಿ ನಿಮ್ಮ ರಾಶಿಯನ್ನ ನೋಡುವಂತಹ ಭಾವ ಆಗುತ್ತೆ. ಹಾಗಾಗಿ ಸಪ್ತಮ ಭಾವದಲ್ಲಿರುವಂತಹ ಗ್ರಹ ನಿಮ್ಗೆ ತುಂಬಾ ಶುಭ ಫಲವನ್ನೇ ಕೊಡ್ತಾನೆ. ಆದ್ರೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಬುಧನ ಜೊತೆಯಲ್ಲಿ ಮಂಗಳ ಗ್ರಹ ಕೂಡ ಇರ್ತಾನೆ. ಇಲ್ಲಿ ಮಂಗಳ ಬುಧನ ಜೊತೆಲಿರೋದು ಸ್ವಲ್ಪ ಅಶುಭ ಫಲ. ಆದ್ರೆ ಸೂರ್ಯ ಮತ್ತು ಶುಕ್ರ ಗ್ರಹ ಇವರುಗಳು ಕೂಡ ಬುಧನ ಜೊತೆಯಲ್ಲಿ ಸಪ್ತಮದಲ್ಲಿ ಸ್ಥಿತರಾಗಿರ್ತಾರೆ. ಇದು ನಿಮ್ಗೆ ಶುಭ ಫಲವನ್ನ ಕೊಡುತ್ತೆ. ಯಾವ ವಿಚಾರದಲ್ಲಿ ಅಂದ್ರೆ ನೋಡಿ, ಬುಧನ ಜೊತೆನಲ್ಲಿ ಶುಕ್ರ ಸೇರಿರೋದ್ರಿಂದ ಈ ಒಂದು ತಿಂಗಳಲ್ಲಿ ನಿಮ್ಮ ಒಂದು ಕೆಲಸ ಕಾರ್ಯಗಳೆಲ್ಲ ತುಂಬಾ ಚೆನ್ನಾಗಾಗತ್ತೆ. ನಿಮ್ಮ ಕೆಲಸದಲ್ಲಿ ಕೆಲವೊಂದು ಒಳ್ಳೆ ಬದಲಾವಣೆಗಳನ್ನ ಮಾಡ್ಕೊಳ್ತೀರಾ. ಡಿಸೆಂಬರ್ ಎಂಡಲ್ಲೇ ಕೆಲವೊಂದು ಬದಲಾವಣೆಗಳನ್ನ ಮಾಡ್ಕೊಳ್ತೀರಾ. ಅದು ನಿಮ್ಗೆ ಉದ್ಯೋಗದಲ್ಲಿ ಎಲ್ಲೋ ಒಂದ್ ಕಡೆ ನಿಮ್ಗೆ ಬಹಳಷ್ಟು ಅನುಕೂಲವನ್ನ ಮಾಡ್ಕೊಡುತ್ತೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳು ತುಂಬಾ ಚೆನ್ನಾಗಾಗುತ್ತೆ. ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ಹಣಕಾಸಿನ ವಿಷಯದಲ್ಲಿ ತುಂಬಾ ಚೆನ್ನಾಗಿದೆ, ಯಾವುದೇ ರೀತಿಯ ಸಮಸ್ಯೆಗಳಿರೋದಿಲ್ಲ. ಇನ್ನು ಉದ್ಯೋಗ ಅಂತ ಬಂದಾಗ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರಿಗೆ ಸ್ವಲ್ಪ ವರ್ಕ್ ಪ್ರೆಷರ್ ಇರುತ್ತೆ. ಯಾಕಂದ್ರೆ 6ನೇ ಮನೆ ಅಧಿಪತಿ ಸಪ್ತಮದಲ್ಲಿದ್ದು ಅವನ ಜೊತೆನಲ್ಲಿ ಬುಧ ಇರ್ತಾನೆ. ಸ್ವಲ್ಪ ಟೆನ್ಷನ್ ಕೊಡುವಂತಹ ಒಂದು ರೀತಿಯಲ್ಲಿ ಇರುತ್ತೆ. ಹೆಚ್ಚು ಕೆಲಸ ಕೊಟ್ಟಾಗ ಅಂದ್ರೆ ನಿಮ್ಮ ಸಾಮರ್ಥ್ಯಕ್ಕೆ ಮೀರಿ ಹೆಚ್ಚು ಕೆಲಸನ ಕೊಟ್ಟಾಗ ಸಹಜವಾಗಿ ನಿಮ್ಗದು
ಹೊರೆ ಅಂತ ಅನ್ಸುತ್ತೆ, ಟೆನ್ಷನ್ ಆಗೇ ಆಗುತ್ತೆ. ಆ ತರದ್ದು ಒಂದ್ ಸ್ವಲ್ಪ ಅಶುಭ ಫಲ ಇರುತ್ತೆ. ಆದ್ರೆ ನಿಭಾಯಿಸುವಂತ ಸಾಮರ್ಥ್ಯ ಕೂಡ ಇರುತ್ತೆ. ಯಾಕಂದ್ರೆ ಬುಧನ ಜೊತೆಯಲ್ಲಿ ಸೂರ್ಯ ಇದ್ದಾನೆ. ಅದನ್ನ ಬುಧಾದಿತ್ಯ ಯೋಗ ಅಂತ ಕೂಡ ಹೇಳ್ತಾರೆ. ಬುಧ ಬುದ್ಧಿ ಬಲವನ್ನ ಕೊಟ್ರೆ, ಇಲ್ಲಿ ಸೂರ್ಯ ಆತ್ಮಬಲವನ್ನ ಕೊಡ್ತಾರೆ. ಕೆಲವರಿಗೆ ತುಂಬಾ ಬುದ್ಧಿ ಇರುತ್ತೆ, ಆದ್ರೆ ಏನ್ ಮಾಡ್ಬೇಕು ಅಂದ್ರೆ ಅವ್ರಿಗೆ ಧೈರ್ಯ ಇರಲ್ಲ, ಆತ್ಮವಿಶ್ವಾಸ ಇರಲ್ಲ. ಕೆಲವರಿಗೆ ತುಂಬಾ ಆತ್ಮವಿಶ್ವಾಸವಿರುತ್ತೆ, ಆದ್ರೆ ಸರಿಯಾಗಿ ಬುದ್ಧಿನೇ ಕೆಲಸ ಮಾಡಲ್ಲ. ತುಂಬಾ ಆತ್ಮವಿಶ್ವಾಸ ಇದ್ದು ಬುದ್ಧಿ ಇಲ್ಲ ಅಂದ್ರೆ ಅದು ವ್ಯರ್ಥ. ಯಾಕಂದ್ರೆ ಅವರು ಓವರ್ ಕಾನ್ಫಿಡೆನ್ಸ್ ಇಂದಾಗಿ ಎಲ್ಲಾ ಡಿಸಿಷನ್ಸ್ ಕೂಡ ತಪ್ಪಾಗಿ ತಗೊಂಡ್ ಲೈಫ್ ಅಲ್ಲಿ ಬೀಳ್ತಾನೆ ಇರ್ತಾರೆ. ಪದೇ ಪದೇ ಅವರು ಸೋಲನ್ನ ಅನುಭವಿಸ್ತಾ ಇರ್ತಾರೆ. ಎಷ್ಟು ಆತ್ಮವಿಶ್ವಾಸ ಅಂದ್ರೆ ಎಷ್ಟು ಆತ್ಮಬಲ ಇರುತ್ತೋ ಅಷ್ಟೇ ಬುದ್ಧಿ ಬಲ ಇರಬೇಕು. ಇನ್ ಕೆಲವ್ರಿಗೆ ತುಂಬಾ ಬುದ್ಧಿ ಇರುತ್ತೆ, ಆದ್ರೆ ಯಾವುದಕ್ಕೂ ಮುಂದೆ ಹೋಗಲ್ಲ, ಅದು ಕೂಡ ವೇಸ್ಟ್. ಅದಕ್ಕೆ ಬುಧಾದಿತ್ಯ ಯೋಗ ಅನ್ನೋದು ಯಾಕಷ್ಟು ಪವರ್ಫುಲ್ ಅಂದ್ರೆ, ಆ ಬುಧಾದಿತ್ಯ ಯೋಗ ಇದ್ದಂತ ವ್ಯಕ್ತಿಗೆ ಆತ್ಮಬಲ ಬುದ್ಧಿಬಲ ಎರಡೂ ಇರುತ್ತೆ. ಸರಿಯಾದ ನಿರ್ಧಾರಗಳನ್ನ ತಗೊಳ್ತಾರೆ. ಬರೀ ಇಲ್ಲಿ ಬುಧ ಮತ್ತೆ ರವಿ ಒಂದೇ ಮನೇಲಿ ಇದ್ರೆ ಮಾತ್ರ ಬುಧಾದಿತ್ಯ ಯೋಗ ಅಂತ ಬರಲ್ಲ. ಇಲ್ಲಿ ಬುಧನ ಮೇಲೆ ರವಿ ದೃಷ್ಟಿ ಬಿದ್ರು ಕೂಡ ಅದು ಶುಭನೇ ಆಗಿರುತ್ತೆ. ಹಾಗಾಗಿ ಈ ತಿಂಗಳಲ್ಲಿ ನಿಮ್ಗೆ ಒಂದಷ್ಟು ಅನುಕೂಲಗಳಾಗತ್ತೆ. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೂ ಅಷ್ಟೇ ತುಂಬಾ ಎಲ್ಲ ಒಳ್ಳೆ ರೀತಿನಲ್ಲಿ ಎಲ್ಲವೂ ಚೆನ್ನಾಗಿರುತ್ತೆ. ಆದ್ರೆ 15ನೇ ತಾರೀಕು ನಂತರ ಒಂದೊಂದೇ ಸಮಸ್ಯೆಗಳು ಬರೋದಕ್ಕೆ ಶುರುವಾಗತ್ತೆ. ಯಾಕೆ ಅಂದ್ರೆ ಈ 4 ಗ್ರಹಗಳು ಕೂಡ ಜನವರಿ ತಿಂಗಳ ಮಧ್ಯದಲ್ಲಿ 4 ಗ್ರಹಗಳು ಕೂಡ ಮಕರ ರಾಶಿ ಪ್ರವೇಶ ಮಾಡ್ತಾರೆ. ಫಸ್ಟ್ 13ನೇ ತಾರೀಕಿಗೆ ಮೊದಲು ಶುಕ್ರ ಮಕರ ರಾಶಿಗೆ ಹೋಗ್ತಾನೆ. ನೋಡಿ, ಪಂಚಮಾಧಿಪತಿ ಯೋಗಕಾರಕ ಅಷ್ಟಮಕ್ಕೆ ಹೊರಟೋಗ್ತಾನೆ. ಅದಾದ್ಮೇಲೆ 14ನೇ ತಾರೀಕಿಗೆ ರವಿ ಮಕರ ರಾಶಿಗೆ ಹೊರಟೋಗ್ತಾನೆ. ಅದಾದ್ಮೇಲೆ 16ನೇ ತಾರೀಕಿಗೆ ಮಂಗಳ ಗ್ರಹ ಮಕರ ರಾಶಿಗೆ ಹೋದ್ರೆ 17ನೇ ತಾರೀಕು ಬುಧ ಗ್ರಹ ಮಕರ ರಾಶಿಗೆ ಹೋಗ್ತಾರೆ. ಅಲ್ಲಿಗೆ 17ನೇ ತಾರೀಕಿನ ನಂತರ ಹೇಗಿರುತ್ತೆ ಅಂದ್ರೆ ಈ 4 ಗ್ರಹಗಳು ಅಷ್ಟಮದಲ್ಲಿ ಸ್ಥಿತರಾಗಿರ್ತಾರೆ. ಅಷ್ಟಮ ಅಂದ್ರೆ ಕಷ್ಟ. ಯಾವ್ಯಾವ ತರ ಸಮಸ್ಯೆಗಳು ಬರುತ್ತೆ ಅಂದ್ರೆ ಜನವರಿ 15ರವರೆಗೂ ನಿಮ್ಗೆ ಏನೂ ಪ್ರಾಬ್ಲಮ್ ಇಲ್ಲ. ನಿಮ್ ಕೆಲಸ, ಹಣಕಾಸಿನ ವಿಚಾರ ಪ್ರತಿಯೊಂದರಲ್ಲೂ ಚೆನ್ನಾಗಿರುತ್ತೆ. ಬಟ್ 15ನೇ ತಾರೀಕಿನ ನಂತರ ಮೊದಲು ಬರುವಂತಹ ಪ್ರಾಬ್ಲಮ್ ನಿಮ್ಮ ಅನಾರೋಗ್ಯ ಸಮಸ್ಯೆ. ಯಾವಾಗ ರಾಷ್ಟ್ರಾಧಿಪತಿ 8ನೇ ಮನೆಗೆ ಹೋಗ್ತಾನೋ ನಿಧಾನವಾಗಿ ಅನಾರೋಗ್ಯ ಸಮಸ್ಯೆಗಳು ಬರುತ್ತೆ. ಷಷ್ಠಾಧಿಪತಿನೂ ಕೂಡ 8ನೇ ಮನೆಗೆ ಹೋದಾಗ ನಿಮ್ಮ ಅನಾರೋಗ್ಯ ಸಮಸ್ಯೆ ಉಲ್ಬಣವಾಗುತ್ತೆ. ವಿಪರೀತ ಜ್ವರ ಬರುವಂತದ್ದು, ಅಥವಾ ಏನಾದ್ರೂ ಬಿದ್ದು ಕೈ ಕಾಲು ಪೆಟ್ಟಾಗುವಂಥದ್ದು, ಈ ತರದ್ದೇನಾದ್ರೂ ಆಕಸ್ಮಿಕವಾಗಿ ತೊಂದರೆಗಳಾಗುವಂಥದ್ದು ಆಗತ್ತೆ. ಬಹಳ ಎಚ್ಚರಿಕೆಯಿಂದ ಇರಿ. ಆಮೇಲೆ ಜನವರಿ 15ನೇ ತಾರೀಕಿನ ನಂತರ ದೂರ ಪ್ರಯಾಣ ಮಾಡಬೇಡಿ. ಚತುರ್ಥಾಧಿಪತಿ ಅಷ್ಟಮ, ಷಷ್ಠಾಧಿಪತಿ ಅಷ್ಟಮ, ಪಂಚಮಾಧಿಪತಿ ಅಷ್ಟಮ, ತುಂಬಾ ಗ್ರಹಗಳು ಅಷ್ಟಮದಲ್ಲಿದ್ದಾಗ ವಾಹನಗಳಲ್ಲಿ ತೊಂದರೆಗಳಾಗುವಂಥದ್ದು, ಪ್ರಯಾಣದಲ್ಲಿ ತೊಂದರೆಗಳಾಗುವಂಥದ್ದು, ಅಥವಾ ಪ್ರಯಾಣ ಸುಖಕರವಾಗಿ ಇಲ್ಲದೆ ಇರುವಂಥದ್ದು, ಅಥವಾ ಯಾವ ಉದ್ದೇಶಕ್ಕೆ ನೀವು ಪ್ರಯಾಣ ಮಾಡಿದ್ರಿ ಆ ಉದ್ದೇಶನೇ ಈಡೇರದೆ ಇರುವಂಥದ್ದು, ಈ ತರದ್ದೆಲ್ಲ ಆಗತ್ತೆ. ಹಾಗಾಗಿ 15ನೇ ತಾರೀಕಿನ ಮೇಲೆ ಪ್ರಯಾಣ ಬೇಡ. ಸುಮಾರು 1 ತಿಂಗಳ ಕಾಲ ನಿಮ್ಗೆ ಟೈಮ್ ಚೆನ್ನಾಗಿರಲ್ಲ. ಅಂದ್ರೆ ಒಂದು ಅಂದಾಜು ಅನ್ಕೊಳ್ಳಿ, ಜನವರಿ 15ರಿಂದ ಫೆಬ್ರವರಿ 15ರವರೆಗೂ ಅನ್ಕೊಳ್ಳಿ. ಅಲ್ಲಿವರೆಗೂ ಸ್ವಲ್ಪ ನಿಮ್ಗೆ ಪ್ರಾಬ್ಲಮ್ಗಳ ಮೇಲೆ ಪ್ರಾಬ್ಲಮ್ಗಳು ಬರ್ತಾ ಇರುತ್ತೆ. ಫಸ್ಟು ಹೆಲ್ತ್ ಪ್ರಾಬ್ಲಮ್ ಬರುತ್ತೆ. ಕುಟುಂಬದಲ್ಲಿ ಒಂದ್ ಸ್ವಲ್ಪ ಅಶಾಂತಿ ಉಂಟಾಗತ್ತೆ. ಯಾಕಂದ್ರೆ ಅಷ್ಟಮದಲ್ಲಿ ಬುಧ, ರವಿ, ಕುಜ ಇವರೆಲ್ಲ ಇದ್ದಾಗ ಕುಟುಂಬವನ್ನ ನೇರವಾಗಿ ನೋಡೋದ್ರಿಂದ ಕುಟುಂಬದಲ್ಲಿ ಮನಸ್ತಾಪಗಳು, ಕಲಹಗಳು, ವಾದ ವಿವಾದಗಳು, ಜಗಳಗಳು ಈ ತರದ್ದೆಲ್ಲ ಆಗತ್ತೆ. ಎಷ್ಟು ಸಮಾಧಾನವಾಗಿ ಮೌನವಾಗಿರ್ತಿರೋ ಅಷ್ಟು ಒಳ್ಳೇದು. ಹಾಗೆ ನಿಮ್ಮ ರಾಶಿಯಲ್ಲಿ ಗುರು ಗ್ರಹ ಇರೋದ್ರಿಂದ ನಿಮ್ಗೆ ಬುದ್ಧಿ ಚೆನ್ನಾಗಿ ವರ್ಕ್ ಆಗ್ತಾ ಇರತ್ತೆ. ಅಂದ್ರೆ ಯಾವ ಟೈಮಲ್ಲಿ ನಾನೇನು ಮಾತಾಡಬಾರ್ದು, ಯಾವ ಟೈಮಲ್ಲಿ ಮಾತಾಡ್ಬೇಕು, ಇದೆಲ್ಲ ತಿಳುವಳಿಕೆಯನ್ನ ಗುರು ಗ್ರಹ ಕೊಡ್ತಾ ಇರ್ತಾನೆ. ಯಾಕಂದ್ರೆ ಗುರು ಅಂದ್ರೇನೆ ತಿಳುವಳಿಕೆ. ಗುರು ಒಬ್ಬನ ಒಂದು ದೃಷ್ಟಿ ನಮ್ಮ ರಾಶಿ ಮೇಲಾಗ್ಲಿ, ನಮ್ಮ ರಾಷ್ಟ್ರಾಧಿಪತಿ ಮೇಲಾಗ್ಲಿ ಬಿದ್ರೆ ಪರಮಾತ್ಮನ ಅನುಗ್ರಹ ನಮ್ಗೆ ಆಗತ್ತೆ. ಎಂತ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ನಾವು ಪಾರಾಗ್ತೀವಿ ಅಂತ ಹೇಳ್ಬೋದು. ಬಟ್ ಗುರು ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ಈ ತರದ್ದೆಲ್ಲ ಸಿಚುವೇಶನ್ ಬಂದ್ರೂ ಕೂಡ ನೀವು ಅದನ್ನ ಹೇಗೆ ನಿಭಾಯಿಸ್ಬೇಕು ಅನ್ನೋದು ಗೊತ್ತಾಗ್ತಾ ಇರುತ್ತೆ. ಆದರೂ ಕೂಡ ಕೆಲವು ಎಚ್ಚರಿಕೆಗಳು. ಜನವರಿ 15ನೇ ತಾರೀಕಿನ ನಂತರ ಹೊಸ ಕಾರ್ಯಗಳನ್ನು ಯಾವುದನ್ನು ಕೂಡ ಶುರು ಮಾಡಬೇಡಿ. ಅಂದ್ರೆ ಮನೆ ತಗೊಳ್ಳೋದು, ಸೈಟ್ ತಗೊಳ್ಳೋದು, ವಾಹನ ತಗೊಳ್ಳೋದು, ಇದು ಯಾವುದು ಬೇಡ. ಬಿಸ್ನೆಸ್ಗೆ ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಮಾಡೋದು ಬೇಡ. ಹಾಗೆ ನೀವು ಬ್ಯಾಂಕ್ ಅಲ್ಲಿ ಲೋನ್ ಗಿನ್ ಏನಾದ್ರು ಮಾಡ್ತೀರಾ ಅಂದ್ರೂ ಕೂಡ ಈ 15ನೇ ತಾರೀಕು ಮೇಲೆ ಬೇಡ.
ಹಾಗೆ ಪ್ರಯಾಣ ಅಂತೂ ಖಂಡಿತ ಬೇಡ, ದೂರ ಪ್ರಯಾಣ ಬೇಡ. ಪ್ರತಿನಿತ್ಯ ಕೆಲ್ಸಕ್ಕೆ ಹೋಗಿ ಬರೋದಕ್ಕೆ ಏನು ರೆಸ್ಟ್ರಿಕ್ಷನ್ ಇರಲ್ಲ. ಬಟ್ ಆದ್ರೂ ಕೂಡ ನೀವು ಮೃತ್ಯುಂಜಯ ಮಂತ್ರವನ್ನ ಡೈಲಿ ಒಂದು ಅಟ್ಲೀಸ್ಟ್ 9 ಸಲ ಜಪ ಮಾಡ್ಬಿಟ್ಟು ನೀವು ಕೆಲ್ಸಕ್ಕೆ ಹೋಗೋದು ತುಂಬಾ ಉತ್ತಮ. ಆಮೇಲೆ ಟ್ರಾಫಿಕ್ ರೂಲ್ಸ್ ಗಳನ್ನ ಫಾಲೋ ಮಾಡಿ ಆದಷ್ಟು ನಿಧಾನವಾಗಿ ಒಂದು ಡ್ರೈವ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಬಟ್ ದೂರ ಪ್ರಯಾಣಗಳು ಬೇಡ, ಇದರಿಂದ ನಿಮ್ಗೆ ತೊಂದರೆಗಳೇ ಆಗುತ್ತೆ. ಮತ್ತೆ ನಿಮ್ಮ ಪ್ರಯಾಣದಿಂದ ನಿಮ್ಗೆ ಆಗ್ಬೇಕಾಗಿರೋ ಕೆಲಸಗಳು ಸಕ್ಸಸ್ ಆಗಲ್ಲ. ಇನ್ನು ಉದ್ಯೋಗ ಅಂತ ಬಂದಾಗ 15ನೇ ತಾರೀಕು ಮೇಲೆನೆ ಏನೋ ಒಂದು ಬದಲಾವಣೆಗಳಾಗುತ್ತೆ. ಏನಂದ್ರೆ ಮೊದಲನೇದಾಗಿ ನಿಮ್ಮ ಉದ್ಯೋಗದಲ್ಲಿ ತುಂಬಾ ಕಷ್ಟ ಆಗುತ್ತೆ. 6ನೇ ಮನೆ ಅಧಿಪತಿ ಕುಜಗ್ರಹ ಯಾವಾಗ 16ನೇ ತಾರೀಕಿಗೆ ಮಕರ ರಾಶಿಗೆ ಹೋಗ್ತಾನೋ ಅಲ್ಲಿಂದ ನಿಮ್ಮ ಕೆಲಸದಲ್ಲಿ ಕ್ಲಿಷ್ಟತೆ ಉಂಟಾಗುತ್ತೆ. ಅಂದ್ರೆ ನಿಮಗೆ ಅಸಾಧ್ಯವಾದಂತಹ ಕೆಲಸಗಳನ್ನೆಲ್ಲ ನಿಮಗೆ ಕೊಡ್ತಾರೆ. ಹೆಚ್ಚು ಹೆಚ್ಚು ಜವಾಬ್ದಾರಿ. ಈ ಜವಾಬ್ದಾರಿ ನಿಮ್ಗೆ ಜವಾಬ್ದಾರಿ ಅಂತ ಅನ್ಸಲ್ಲ, ಹೊರೆ ಅನ್ಸುತ್ತೆ. ನಿಮ್ಗೆ ಗೊತ್ತಿಲ್ಲದೆ ಇರೋ ಕೆಲಸ ಎಲ್ಲ ನೀವು ಮಾಡ್ಬೇಕಾಗತ್ತೆ. ಕೆಲಸದಲ್ಲಿ ಏನೋ ಸಮಸ್ಯೆ ಆಗಿ ನೀವು ಕೆಲಸ ಬಿಡುವ ನಿರ್ಧಾರವನ್ನು ಕೂಡ ಮಾಡುವ ಸಾಧ್ಯತೆ ಇದೆ. ನನಗೆ ಕೆಲಸನೇ ಬೇಡ, ಬಿಟ್ಟು ಬಿಡೋಣ ಅನ್ನುವಷ್ಟು ನಿಮಗೆ ಬೇಸರಗಳಾಗುವ ಸಾಧ್ಯತೆ. ನೀವು ಕೆಲಸ ಮಾಡುವಂತಹ ಸ್ಥಳದಲ್ಲಿ ನಿಮ್ಮ ಸುತ್ತಮುತ್ತಲ ಕೆಲವು ವ್ಯಕ್ತಿಗಳಿಂದ ನಿಮಗೆ ಬೇಸರಗಳಾಗತ್ತೆ. ಯಾಕಂದ್ರೆ ತೃತೀಯ ಭಾವಾಧಿಪತಿ ರವಿ ಗ್ರಹ 14ನೇ ತಾರೀಕು ಅಷ್ಟಮಕ್ಕೆ ಹೋಗ್ತಾ ಇದ್ದಾನೆ. ಈ ರವಿ ಮೇಲಧಿಕಾರಿಗಳಿಗೆ ಕಾರಕ. ನಿಮ್ಮ ಬಾಸ್ ಬೇಕು ಅಂತಾನೆ ನಿಮ್ಮನ್ನ ಟಾರ್ಗೆಟ್ ಮಾಡೋದು. ನಿಮ್ಮ ಬಗ್ಗೆ ನಿಮ್ಮ ಸುತ್ತಮುತ್ತ ಅಂದ್ರೆ ಕೆಲಸ ಮಾಡುವಂತಹ ಸ್ಥಳದಲ್ಲಿರುವಂತವರು ನಿಮ್ಮ ಮೇಲಧಿಕಾರಿಗಳಿಗೆ ನೆಗೆಟಿವ್ ವಿಚಾರಗಳನ್ನ ಅಂದ್ರೆ ನೆಗೆಟಿವ್ ಆಗಿ ಹೇಳೋದು ನಿಮ್ ಬಗ್ಗೆ. ನೀವು ಕೆಲಸ ಮಾಡ್ತಾ ಇಲ್ಲ ಅಂತಾನೋ ಅಥವಾ ಇನ್ನೇನೋ ವಿಚಾರದಲ್ಲಿ ತುಂಬಾ ನಿಮ್ಮ ವ್ಯಕ್ತಿತ್ವವನ್ನ ಕಡಿಮೆ ಮಾಡುವಂತ ರೀತಿಯಲ್ಲಿ ಆಗತ್ತೆ. ಇದರಿಂದಾಗಿ ನಿಮ್ಮ ಮೇಲಧಿಕಾರಿಗಳು ನಿಮ್ಗೆ ಏನಾದ್ರು ಹೇಳ್ಬೋದು. ಕೆಲಸದಲ್ಲಿ ತೊಂದರೆಗಳಾಗೋದ್ರಿಂದ ಅದು ಕೂಡ ನಿಮ್ಗೆ ಎಲ್ಲೋ ಒಂದ್ ಕಡೆ ಮೈನಸ್ ಆಗ್ಬೋದು. ಈ ರೀತಿ ಉದ್ಯೋಗದಲ್ಲಿ ಸಾಕಷ್ಟು ಸಮಸ್ಯೆಗಳು ಬರೋದ್ರಿಂದ ಆದಷ್ಟು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಯಾಕಂದ್ರೆ ನಿಮ್ ಕೆಲಸದಲ್ಲಿ ಪ್ರಾಬ್ಲಮ್ಗಳು ಬರೋದಕ್ಕೆ ನಿಮ್ಮ ಅನಾರೋಗ್ಯ ಸಮಸ್ಯೆಯೂ ಕೂಡ ಒಂದು ಕಾರಣವಾಗಿರುತ್ತೆ. ನಿಮಗೆ ತುಂಬಾ ಹೆಲ್ತ್ ಪ್ರಾಬ್ಲಮ್ ಆದಾಗ ಕೆಲಸ ಮಾಡಕ್ ಆಗಲ್ಲ. ಬಟ್ ಅದನ್ನ ನೀವು ಹೇಳಕ್ ಹೋದಾಗ ಅರ್ಥ ಮಾಡ್ಕೊಳ್ಳೋರು ಇರೋದಿಲ್ಲ. ಈ ರೀತಿ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಮತ್ತೆ ನಿಮ್ಮ ಉದ್ಯೋಗದಲ್ಲಿ ಏನೇ ಸಣ್ಣ ಸಮಸ್ಯೆ ಆದ್ರೂ ನಿಮ್ಮ ಸುತ್ತಮುತ್ತ ಇರುವಂತವ್ರ ಹತ್ರ ಹೇಳ್ಕೊಳಕ್ ಹೋಗ್ಬೇಡಿ. ಆದಷ್ಟು ನೀವೇ ಅದನ್ನ ಸೈಲೆಂಟ್ ಆಗಿ ಬಗೆಹರಿಸುವಂತ ಪ್ರಯತ್ನವನ್ನ ಮಾಡಿ. ನಿಮ್ಮ ಆರೋಗ್ಯನ ಫಸ್ಟ್ ನೋಡ್ಕೊಳ್ಳಿ. ನಿಮ್ ಹೆಲ್ತ್ ಚೆನ್ನಾಗಿದ್ರೆ ಎಲ್ಲದೂ ಚೆನ್ನಾಗಿರುತ್ತೆ. ಯಾಕೆಂದ್ರೆ ತುಂಬಾ ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ಅನಾರೋಗ್ಯ ಸಮಸ್ಯೆಗಳು ಮೇನ್ ಆಗಿ ಯಾರಿಗೆ ಬೆನ್ನು ನೋವಿನ ಸಮಸ್ಯೆ ಅದು ಜಾಸ್ತಿ ಆಗುತ್ತೆ. ಜಾಯಿಂಟ್ ಪೇನ್ ಇರೋರಿಗೆ ಅದು ಜಾಸ್ತಿ ಆಗುತ್ತೆ. ಆರ್ಥ್ರೈಟಿಸ್ ಪ್ರಾಬ್ಲಮ್ ಇರುವಂತವ್ರಿಗೆ ಅದು ಹೆಚ್ಚಾಗುತ್ತೆ. ಲೋ BP ಅಥವಾ ಹೈ BP ಇರೋರಿಗೆ ಅದು ಸ್ವಲ್ಪ ಉಲ್ಬಣ ಆಗುವಂಥದ್ದು ಈ ರೀತಿ. ಮತ್ತೆ ಹೃದಯ ವ್ಯಾಧಿಯಿಂದ ಬಳಲ್ತಾ ಇರೋರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಸ್ವಲ್ಪ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಆವಾಗ ನಿಮ್ಗೆ ಕೆಲಸ ಸ್ವಲ್ಪ ಕಷ್ಟ ಆದ್ರೂ ಕೂಡ ಮಾಡುವಂತ ಒಂದು ಧೈರ್ಯ ಇರುತ್ತೆ. ಮತ್ತೆ ಈ ಜನವರಿ 15 ಮೇಲೆ ನಿಮಗೆ ಸಿಕ್ಕಾಪಟ್ಟೆ ಭಯ ಆಗೋದಕ್ಕೆ ಶುರುವಾಗುತ್ತೆ. ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಕಡಿಮೆ ಆಗೋದಕ್ಕೆ ಶುರುವಾಗುತ್ತೆ. ಆತಂಕ ಶುರುವಾಗುತ್ತೆ. ಬೇಸರ ಶುರುವಾಗುತ್ತೆ. ರಾತ್ರಿ ನಿದ್ರೆ ಬರೋದಿಲ್ಲ. ಈ ತರ ಏನೇನೋ ಪ್ರಾಬ್ಲಮ್ ಆಗುತ್ತೆ. ಇದಿಷ್ಟ್ರ ಜೊತೆಗೆ ಇನ್ನೊಂದೇನೋ ಅನ್ಸುತ್ತೆ, ನಂಗೆ ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ, ಅದಕ್ಕೆ ನನಗೆ ಈ ತರ ಎಲ್ಲ ಆಗ್ತಾ ಇದೆ ಅಂತ. ಇಷ್ಟೊಂದು ಗ್ರಹಗಳ ಅಷ್ಟಮದಲ್ಲಿ ಕುತ್ಕೊಂಡ್ರೆ ಯಾಕೆ ಏನ್ ಮಾಡಿಸ್ಬೇಕು, ಅದೇ ಸಾಕು ನಿಮ್ಗೆ. ಎಲ್ಲಾ ಗ್ರಹಗಳು ಹೋಗಿ ಅಷ್ಟಮದಲ್ಲಿ ಕುತ್ಕೊಂಡಾಗ ಲೈಫೇ ಬೇಡ ಅಂತ ಅನ್ಸುತ್ತೆ. ಬಟ್ ಇದು ನಿಮ್ಮ ಮನಸ್ಸಿಗೆ ಮಾತ್ರ. ನಿಮ್ಮ ಒಂದು ಜೀವನದಲ್ಲಿ ಪ್ರಾಕ್ಟಿಕಲ್ ಆಗಿ ಏನು ತೊಂದರೆ ಆಗಲ್ಲ. ತೊಂದರೆ ಆಗೋದಕ್ಕೆ ನೀವು ಮುಂಚೆನೆ ಎಚ್ಚರಿಕೆ ತಗೊಳ್ತೀರಲ್ವಾ, ಹಾಗಾಗಿ ಏನು ದೊಡ್ಡ ಮಟ್ಟದಲ್ಲಿ ಪ್ರಾಕ್ಟಿಕಲ್ ಆಗಿ ಏನು ತೊಂದರೆ ಆಗಲ್ಲ. ಬಟ್ ಮನಸ್ಸಿನಲ್ಲಿ ನಿಮ್ಗೆ ಯಾವ ತರ ಆಗ್ತಾ ಇರುತ್ತೆ ಅಂದ್ರೆ, ನನಗೇನೋ ಆಗ್ಬಿಡುತ್ತೆ ನೋಡಿ. ಒಂಚೂರು ಜ್ವರ ಬಂತು ಅನ್ಕೊಳ್ಳಿ, ನನಗೇನಾದ್ರೂ ಆಗ್ಬಿಟ್ರೆ ನಾಳೆ ಹೆಂಗೆ ಭವಿಷ್ಯ, ನನ್ನ ಮಕ್ಕಳ ಗತಿ ಏನು, ಏನೇನೋ ಯೋಚನೆ ಮಾಡ್ತೀರಾ. ಮಕ್ಕಳು ಸ್ವಲ್ಪ ಓದೋದ್ ಕಡಿಮೆ ಮಾಡಿದ್ರು, ಅಯ್ಯೋ ಇವ್ರು ಓದೋದೇ ಇಲ್ಲ, ನಾಳೆ ಇವ್ರ ಭವಿಷ್ಯ ಹೆಂಗೆ. ಈ ತರ ಚಿಕ್ಕ ಚಿಕ್ಕ ವಿಚಾರವನ್ನ ದೊಡ್ಡದು ಮಾಡ್ಕೊಂಡು ತುಂಬಾ ಓವರ್ ಆಗಿ ಥಿಂಕ್ ಮಾಡ್ಕೊಂಡು ತುಂಬಾ ನೆಗೆಟಿವ್ ಆಗಿ ಥಿಂಕ್ ಮಾಡ್ಕೊಂಡು ನಿಮ್ಮ ಮನಸ್ಸಿನ ಆರೋಗ್ಯ ನಿಮ್ಮ ದೇಹದ ಆರೋಗ್ಯ ಎರಡನ್ನೂ ಹಾಳು ಮಾಡ್ಕೊಳ್ತೀರಾ. ಈ ತಿಂಗಳಲ್ಲಿ ನಿಮಗೆ ಬೇಕಾಗಿರೋದು ನೆಮ್ಮದಿ. ಏನ್ ಮಾಡ್ಬೇಕು, ಪ್ರತಿದಿನ ಮೆಡಿಟೇಷನ್ ಮಾಡಿ. ವಿಷ್ಣು ಸಹಸ್ರನಾಮ ಪ್ಲೇ ಮಾಡ್ಬಿಟ್ಟು ಒಂದ್ ಅರ್ಧ ಗಂಟೆ ಏನು ಯೋಚನೆ ಮಾಡದೆ ಅದ್ರಲ್ಲಿ ಏನ್ ಬರ್ತಾ ಇದೆ ಶ್ಲೋಕ ಅದನ್ನಷ್ಟೇ ಗಮನ ಕೊಟ್ಕೊಂಡು ಕಣ್ಣು ಮುಚ್ಕೊಂಡು ಕುತ್ಕೋಬಿಡಿ. ಅದೇ ಒಳ್ಳೆ ಮೆಡಿಟೇಷನ್ ಆಗುತ್ತೆ. ಆಮೇಲೆ ಈ 15ನೇ ತಾರೀಕು ಮೇಲೆ ಮನೆ ವಿಚಾರ, ಹಣಕಾಸಿನ ವಿಚಾರ, ಕುಟುಂಬದ ವಿಚಾರ, ಮಾತುಕತೆಗಳು ಇದು ಯಾವುದಕ್ಕೂ ಕೂಡ ಮೇನ್ ನಿರ್ಧಾರಗಳನ್ನ ತಗೋಬೇಡಿ. ಆತರ ಏನಾದ್ರೂ ಮಾತುಕತೆಗಳಿದೆ ಅಂತಂದ್ರೆ, ಆ ತರ ತುಂಬಾ ಇಂಪಾರ್ಟೆಂಟ್ ನಿರ್ಧಾರಗಳು ತಗೋಬೇಕು ಅಂದ್ರೆ 13ನೇ ತಾರೀಕು ಒಳಗಡೆ ತಗೊಂಡ್ಬಿಡಿ. ಜನವರಿ 13ನೇ ತಾರೀಕು ಒಳಗಡೆ ತಗೊಂಡ್ಬಿಡಿ. ಅಷ್ಟ್ರ ಮೇಲೆ ಬೇಡ. ಇನ್ನು ಅಷ್ಟ್ರ ಒಳಗಡೆ ನಿಮ್ಗೆ ಹಣಕಾಸಿನ ವಿಷಯದ್ದು ಉದ್ಯೋಗ ಎಲ್ಲ ಚೆನ್ನಾಗಿರುತ್ತೆ. ಪ್ರಾಬ್ಲಮ್ಗಳು ಬರೋದು ಏನಿದ್ರು 14ನೇ ತಾರೀಕು ಮೇಲೆ.
ಬಟ್ ಹಣಕಾಸಿನ ವಿಷಯದಲ್ಲಿ ನಿಮ್ಗೆ ಏನಂತ ತೊಂದರೆಗಳಿಲ್ಲ. ಯಾಕಂದ್ರೆ ಎಲ್ಲಾ ಗ್ರಹಗಳು ಅಷ್ಟಮಕ್ಕೆ ಹೋದ್ರೂ ಕೂಡ 2ನೇ ಮನೆ ನೋಡ್ತಾ ಇರ್ತಾರೆ. ಹಾಗಾಗಿ ಪರವಾಗಿಲ್ಲ ತಕ್ಕ ಮಟ್ಟಿಗೆ. ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ಸಾಧಾರಣ ಫಲ. ಪಾರ್ಟ್ನರ್‌ಶಿಪಲ್ ಬಿಸ್ನೆಸ್ ಮಾಡೋರ್ಗೂ ಅಷ್ಟೇ ಸಾಧಾರಣ ಫಲ. ಯಾಕಂದ್ರೆ ಸಪ್ತಮಾಧಿಪತಿ ನಿಮ್ ರಾಶಿಯಲ್ಲಿ ಇರ್ತಾನಲ್ಲ ಹಾಗಾಗಿ. ಆದ್ರೆ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ, ಆಮೇಲೆ ಪ್ರೈವೇಟ್ ಜಾಬ್ ಅಲ್ಲಿ ಇರುವಂತವ್ರಿಗೆ 15ನೇ ತಾರೀಕು ಮೇಲೆ ತುಂಬಾ ಪ್ರಾಬ್ಲಮ್‌ಗಳು ಬರುತ್ತೆ. ನಿಮ್ಮ ಉದ್ಯೋಗದ ಕಡೆ ಜಾಸ್ತಿ ಗಮನ ಕೊಡಿ. ನಿಮ್ ಸುತ್ತಮುತ್ತ ನಿಮ್ಮನ್ನ ಯಾರು ಹೇಗೆ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅದ್ರ ಕಡೆ ಗಮನ ಕೊಡಿ. ಆದಷ್ಟು ನಿಮ್ಮ ಸೀಕ್ರೆಟ್ ವಿಚಾರಗಳು, ನಿಮ್ಮ ಕೆಲಸದಲ್ಲಿ ಏನೇ ಒಂದು ನೀವು ಸಾಧನೆ ಮಾಡ್ಬೇಕು ಅಂತ ಹೊರಟಿದ್ರು ಕೂಡ ಅದನ್ನ ಹೊರಗಡೆ ಹೇಳ್ಕೊಳ್ದೆ ಆದಷ್ಟು ಗೌಪ್ಯತೆಯನ್ನ ಕಾಪಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಆಮೇಲೆ ಪರಿಹಾರ ನೀವು ಮಾಡ್ಲೇಬೇಕು. ಪರಿಹಾರ ಏನ್ ಮಾಡ್ಬೇಕು ಅಂತಂದ್ರೆ ಈ ತಿಂಗಳಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಪ್ರತಿ ಬುಧವಾರ ಹೆಸರುಕಾಳು ಅವರೆಕಾಳು ದಾನ ಕೊಡಿ. ಹಾಗೆ ಪ್ರತಿದಿನ ಆದಿತ್ಯ ಹೃದಯ ಮಂತ್ರ ಹೇಳ್ಕೊಳ್ಳಿ. ಇನ್ನು ವಿದ್ಯಾರ್ಥಿಗಳಿಗೆ ಏನು ಪ್ರಾಬ್ಲಮ್ ಇಲ್ಲ. ಅನಾರೋಗ್ಯ ಸಮಸ್ಯೆಗಳು ಇದೆ, ಮತ್ತೊಂದು ಮಗದೊಂದು ವಿದ್ಯಾರ್ಥಿಗಳಿಗೂ ಆಗುತ್ತೆ. ಆದ್ರೆ ಎಜುಕೇಶನ್ಗೆ ಏನು ಪ್ರಾಬ್ಲಮ್ ಆಗಲ್ಲ. ಯಾಕಂದ್ರೆ ನಿಮ್ ರಾಶಿಯಲ್ಲಿ ಗುರು ಇರ್ತಾನೆ, 5ನೇ ಮನೆ ನೋಡ್ತಾ ಇರ್ತಾನೆ. ಹಾಗಾಗಿ ಉದ್ಯೋಗದ ವಿಷಯದಲ್ಲಿ ಏನೂ ತೊಂದರೆಗಳಾಗೋದಿಲ್ಲ. ಸ್ವಲ್ಪ ಆರೋಗ್ಯ ಅವಾಗವಾಗ ಸ್ವಲ್ಪ ಹದಗೆಡುವಂತ ಸಾಧ್ಯತೆಗಳಿರುತ್ತೆ ಅಷ್ಟೇ. ಆಮೇಲೆ ಪರಿಹಾರ ಮಾಡ್ಕೊಳ್ಳಿ. ದೊಡ್ಡ ಮಟ್ಟದಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಮನಸ್ಸು ದೃಢವಾಗಿದ್ದಾಗ ಏನು ತೊಂದರೆ ಆಗಲ್ಲ. ನಾವ್ ಏನ್ ಭಾವಿಸ್ತಾ ಇರ್ತೀವೋ ಪದೇ ಪದೇ ಏನೋ ಆಗುತ್ತೆ ಅಂತಂದ್ರೆ ಏನೋ ಆಗತ್ತೆ ಅಂದ್ರೆ ನಾವ್ ಹೆಂಗ್ ಭಾವಿಸ್ತೀವೋ ಅದೇ ಆಗ್ತಾ ಇರುತ್ತೆ. ಹಾಗಾಗಿ ನೆಗೆಟಿವ್ ಆಲೋಚನೆಗಳನ್ನ ಕಡಿಮೆ ಮಾಡಿ. ಈ ತಿಂಗಳು ತಾನಾಗೇ ನೆಗೆಟಿವ್ ಆಲೋಚನೆಗಳು ನಿಮಗ್ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ನೀವು ಪರಿಹಾರವನ್ನ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಿಮ್ಗೆ ಒಳ್ಳೇದಾಗುತ್ತೆ. ಎಲ್ಲರಿಗೂ ಶುಭವಾಗಲಿ.